ಏನಮ್ಮ? ಪಾಪ ಇವತ್ತು ಕಾಲೇಜಲ್ಲಿ ಏನಾಯ್ತು ಗೊತ್ತಾ? ಸುಮ್ಮನೆ ನಮ್ಮ ತಲೆ ನೋವ್ತಿದೆ. ಪಾಪ ಕೇಳು ಪಾಪ. ಸರಿ ಹೇಳಿ. ಇವತ್ತು ಕಾಲೇಜ್ ಮುಗ್ದಾದ್ಮೇಲೆ ಫ್ರೆಂಡ್ಸ್ ಎಲ್ಲ ಸೇರಿ ಪಾರ್ಟಿಗೆ ಹೋಗಿದ್ವಿ. ಆ ಪಾರ್ಟಿಲಿ ಬಿರಿಯಾನಿ, ಕಬಾಬು, ಚಿಕನ್ ಶೇರ್ವ ಎಲ್ಲ ತಿನ್ಕೊಂಡ್ಬಂದ್ವಿ. ಆಮೇಲೆ ಬರ್ಬೇಕಾದ್ರೆ ಸ್ಯಾಂಡ್ವಿಚು, ಬರ್ಗರು. ಹಬ್ಬ ಇವತ್ತು ಫುಲ್ಲು ಹೊಟ್ಟೆ ತುಂಬಿದೆ. ಚೆನ್ನಾಗಿ ಎಂಜಾಯ್ ಮಾಡಿದೆ ಅಂದಂಗೆ ಆಯ್ತು ಇವತ್ತು. ಏನೇ ಇವತ್ತು ನಿಮ್ಮ ಮಗಳು ಮುಗ್ದಲ್ಲಿ ಮದುವೆ ಲಕ್ಷಣ ಎದ್ದು ಕಾಣಿಸಿದೆ? ಆ ಥರ ಏನು ಇಲ್ಲ ಪಾಪ, ನೀನು ಸುಮ್ಮನೆ ಇರು. ಹಂಗಲ್ಲ ಮಗಳೇ, ನಿನ್ಗೂ ಒಂದು ಮದುವೆ ಅಂತ ಆದರೆ ನಿನ್ನೂ ಒಂದು ಅಡುಗೆ ಸೇರಿಸ್ಬೋದು. ಆಗ ನಮ್ಮ ನೆಮ್ಮದಿಯಿಂದ ಕಣ್ಮುಚ್ಬೋದು. ಪಾಪ ಹಂಗಲ್ಲ ಪಾಪ, ನಾನು ಇನ್ನೂ ಊರೆಲ್ಲ ಸುತ್ತಬೇಕು, ನನ್ನ ಲೈಫ್ ಫುಲ್ ಎಂಜಾಯ್ ಮಾಡಬೇಕು. ನನಗಿನ್ನ ಡ್ರೀಮ್ಸ್ ಇದೆ ಪಾಪ. ಮದುವೆ ಆಮೇಲೆ ನಿನ್ನ ಲೈಫ್ ಎಂಜಾಯ್ ಮಾಡ್ಬೋದು ಕಣೋ. ಅದಾಗಲ್ಲ ಪಾಪ. ಎಲ್ಲರೂ ಚೆನ್ನಾಗಿದ್ದೀವಿ. ಬಾ ಕುತ್ಕೋ ಬಾಲ. ಶುಚಿನ ಬ್ಯಾಗ್ ಇಟ್ಬಿಟ್ಟು ಬರಕ್ಕೆ ಹೋಗಿದ್ದಾಳೆ. ನೂರು ವರ್ಷ ಆಯ್ಸ್ಕೊಂಡು ನಿನ್ಗೆ ಇಷ್ಟೊಂದು ನಿನ್ನ ಬಗ್ಗೆ ನಿಮ್ಮ ಅಕ್ಕ ಹತ್ರ ಮಾತಾಡ್ತಿದ್ದೆ ಗೊತ್ತಾ? ನಿನ್ಗೂ ಮದುವೆ ಶುಚಿಗೂ ಮದುವೆ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೀವಿಬ್ರು ಮದುವೆ ಆದ್ರೆ ಜೀವನ ಪೂರ್ತಿ ನಮ್ಮ ಮುಂದೆ ಕಣ್ಮುಂದೆ ಖುಷಿಯಾಗಿರ್ತೀರ ಅಲ್ವಾ? ಪಾಪ ಏನ್ ಮಾತಾಡ್ತಿದ್ದೀರಾ? ಮಾವ ಏಜೇನೋ ನನ್ನ ಏಜೇನೋ ಇಬ್ರಿಗೂ ಹೇಗೆ ಮದುವೆ ಮಾಡ್ತೀರಾ ನೀವು? ಏಜ್ ಮ್ಯಾಟ್ರ್ ಆಗಲ್ಲ. ನೀವಿಬ್ರು ಖುಷಿ ಖುಷಿಯಾಗಿ ಹೇಗಿರ್ತೀರ ಅದು ಮ್ಯಾಟರ್ ಆಗೋದು. ಪಾಪ ಹಾಗಲ್ಲ ಪಾಪ, ಏಜು. ಬಟ್ ಏಜ್ ಅವ್ರು ತುಂಬಾ ದೊಡ್ಡವರು ಅಪ್ಪ. ಆದ್ರೆ ಅವನು ನೀತಿ ರೀತಿ ಅವ್ನು ಹೇಗೆ ಬೆಳ್ಕೊಂಬಂದಿದ್ದಾನೆ, ಒಂದು ಹುಡುಗಿನ ಹೇಗೆ ರೆಸ್ಪೆಕ್ಟ್ ಕೊಡ್ತಾನೆ, ಪ್ರತಿಯೊಂದು ನಾವು ನೋಡ್ಕೊಂಡು ಬಂದಿದ್ದೀವಿ. ಅವನ ಜೊತೆ ನಿನ್ನ ಜೀವನ ಚೆನ್ನಾಗಿರುತ್ತೆ. ಇಲ್ಲ ಅಪ್ಪ, ನಾನು ಕಾಲೇಜಲ್ಲಿ ಸತ್ಯ ಅನ್ನೋನ ಲವ್ ಮಾಡ್ತಾ ಇದ್ದೀನಿ. ನಾನು ಅವನೇ ಮದುವೆ ಆಗೋದು. ಲವ್ ಏನ್ ಲವ್ ಎಲ್ಲ ಬ್ಲೈಂಡ್ ಟ್ರಸ್ಟ್ ಮಾಡಕ್ಕಾಗಲ್ಲ. ಅವ್ನು ಹೇಗಿರ್ತಾನೋ ಹೇಗೆ ಗೊತ್ತಿರುತ್ತೆ ನಮ್ಗೆ. ನನಗೆ ಸತ್ಯ ಮೇಲೆ ಹೋಪ್ ಇದೆ ಅಪ್ಪ. ಅವ್ನು ನನ್ನ ಚೆನ್ನಾಗಿ ನೋಡ್ಕೊಂತಾನೆ. ಅವನದೇ ಆದಂತ ಪೊಸಿಷನ್ ಇದೆ. ಅವ್ನು ನಿನ್ ಮುಂದೆ ಚೆನ್ನಾಗಿರ್ಬೋದು, ನಿನ್ ಕಡೆ ಹೇಗಿರ್ತಾನೆ ಯಾರಿಗೆ ಗೊತ್ತು. ಒಂದ್ ವಾರ ಟೈಮ್ ಕೊಡಿ ಅಪ್ಪ. ಅವನ್ನ ನಾನು ನಿಮಗೆ ಒಂದ್ ವಾರನೂ ಬೇಡ, ಯಾರು ಲವ್ ಬೇಡ ಹೇಳಿ ಬೇಡ. ನಿನ್ ಮಾವ ಮದುವೆ ಆಗ್ತದೆ ಅಷ್ಟೇ. ಇಲ್ಲ ಅಪ್ಪ, ನಾನು ಮದುವೆ ಆಗಲ್ಲ. ನಂದೇ ಆದಂತ ಓನ್ ಡಿಸಿಷನ್ ಇದೆ. ನನ್ನ ಲೈಫ್ ಪಾರ್ಟ್ನರ್ನ ನಾನು ಹೇಗೆ ಚೂಸ್ ಮಾಡ್ಬೇಕಂತ ನಂಗೆ ಗೊತ್ತು. ಏನ್ ಇಷ್ಟೊಂದೆಲ್ಲ ಮಾತಾಡ್ತೀನಿ, ಹೇಳೋ ಮಾತು ಕೇಳು ಒಂದ್ ಸ್ವಲ್ಪ. ಇಲ್ಲ ಅಪ್ಪ, ಆಗಲ್ಲ. ನಾನು ಒಂದ್ ವಾರದಲ್ಲಿ ಮುಂದೆ ಕರ್ಕೊ ಬರ್ತೀನಿ. ಒಂದ್ ವಾರನೂ ಬೇಡ ಹೇಳ್ತೀನಿ ನಾನು. ಆಗಲ್ಲ ಅಪ್ಪ, ನಾನು ಒಂದ್ ವಾರದಲ್ಲಿ ಕರ್ಕೊ ಬರ್ತೀನಿ ಅಷ್ಟೇ. ನೋಡಿ ಏನ್ ಹೇಳ್ತಿದ್ದೆ ಮಗಳು ಅಂತ. ಹೇಳೋ ಮಾತು ಒಂಚೂರಾಗಿ ಕೇಳ್ತಿದ್ದಾಳ. ಏನ್ ಬುದ್ಧಿ ಕಲಿಸಿದ್ದೆ ಏನೋ, ನನಗೆ ಜಾಬ್ ಕೊಡಂಗಾಗಿದ್ದಾಳೆ. ಶುಚಿ ಎತ್ತಿರೋದು ಕರೆಕ್ಟೇ. ನಾನು ಎತ್ತರಿಸಿರೋ ಮಗುನ ನಾನು ಹೆಂಗೆ ಮದುವೆ ಆಗಲ್ಲ? ಹಾಯ್ ಪಾಪ, ಪ್ಲೀಸ್ ಮೈ ಬಾಯ್ ಫ್ರೆಂಡ್ ಸತ್ಯ. ಹಲೋ ಅಂಕಲ್. ಕಾಫಿ ತಗೊಂಡ್ರೆ ಟೀ ತಗೊಂತೀರಾ? ಪಕ್ಕ ಬ್ರ್ಯಾಂಡೆಡ್ 31 ml ಜ್ಯೂಸ್. ತಗೊಂಬೋಗಮ್ಮ. ಮತ್ತೆ ಹೇಗೆ ನಡೀತೆ ನಿಮ್ಮ ದಿನಚರಿ? ಹೋಗ್ಬೇಕನ್ಸ್ದಾಗ ಕಾಲೇಜ್ಗೆ ಹೋಗ್ತೀನಿ, ಇಲ್ಲಾಂದ್ರೆ ಗ್ಯಾರೇಜ್ಗೆ ಹೋಗ್ತೀನಿ. ನೈಟ್ ಆದ್ರೆ ಸಾಕು ನಮ್ಮ ಫ್ರೆಂಡ್ ಜೊತೆ ವೀಡಿಯೋ ನೋಡ್ಲಿಕ್ಕೆ ಹೋಗ್ತೀನಿ. ಮತ್ತೆ ನಿಮ್ಗೆ ಸ್ವಂತ ಮನೆ ಆಸ್ತಿ ಏನಾದ್ರು ಇದೆಯಪ್ಪ? ನನಗಂತೂ ತುಂಬಾ ಇದೆ. ಒಂದ್ಸತಿ ನಮ್ಮ ಫ್ರೆಂಡ್ ಮನೆ ಮಲ್ಕೋತೀನಿ, ಇನ್ನೊಂದ್ಸತಿ ನಮ್ಮ ಇನ್ನೊಂದು ಫ್ರೆಂಡ್ ಮನೆ ಮಲ್ಕೋತೀನಿ, ನಿಮ್ಮ ಮಗಳು ಕಾಸು ಕೊಟ್ಟಾಗ ಹೋಟ್ಲ ಮನಿಕೋತೀನಿ. ನಿಮಗೆ ತಿಂಗಳಿಗೆ ಎಷ್ಟು ಸಂಬಳ ಬರುತ್ತೆ? 4,000. 4,000 ರೂಪಾಯಿ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳಕ್ಕಾಗುತ್ತೇನಪ್ಪ ನಿಮಗೆ? ಸಿಗರೇಟು, ಎಣ್ಣೆ ಅದೆಲ್ಲ ಖರ್ಚಾಗಿ ಮಿಕ್ಕೋದು 1,500. 1,500 ರೂಪಾಯಿ ಸಾಕಾ ನನ್ನ ಮಗಳನ್ನ ನೋಡ್ಕೊಳಕ್ಕೆ? ಅಯ್ಯೋ, ನೀವೇನೋ ಟೆನ್ಷನ್ ಮಾಡ್ಕೊಬೇಡಿ ಅಂಕಲ್. ನಿಮ್ಮ ಮಗಳು ಮದುವೆ ಆದ್ಮೇಲೆ ಈ ಬಂಗ್ಲೆನೂ ನಂದೆ, ಈ ಮನೆನೂ ನಂದೆ, ನಿಮ್ಮ ಆಸ್ತಿನೂ ನಂದೆ. ನೋಡು, ಅವನು ನಿನ್ನ ಇಷ್ಟಪಡ್ತಿರೋದು ನಿನ್ನ ಆಸ್ತಿನ ನೋಡಿ ಹೊರತು ನಿನ್ನ ಇಷ್ಟಪಡ್ತಿಲ್ಲ ಅವನು. ಪಾಪ ಸ್ಟ್ರೇಟ್ ಫಾರ್ವರ್ಡ್. ಅವ್ನು ಏನಿದಾನೆ ಅದನ್ನೇ ಹೇಳ್ತಾ ಇದ್ದಾನೆ. ಅದೇ ಅವನು ಹೇಳ್ತಿದ್ದ, ನಮ್ಮ ಆಸ್ತಿ ನೋಡಿ ಇಷ್ಟಪಟ್ಟ ಹೊರತು ನಿನ್ನ ನೋಡಿ ಇಷ್ಟಪಡ್ತಿಲ್ಲ ಅವನು. ಪಾಪ ನಿಮ್ಮ ಮಗಳು ಇಲ್ಲ ಅಂದ್ರೆ ನಾನು ಬೇರೆನೇ ಆಗ್ತೀನಿ. ನೋಡ್ದಾ, ಇಷ್ಟೇ ಜೀವನ. ಎಲ್ಲರೂ ಆಸ್ತಿ ನೋಡಿ ಇಷ್ಟಪಡ್ತಿಲ್ಲ ಹೊರತು ನಿನ್ನ ವ್ಯಕ್ತಿತ್ವ ನೋಡಿ ಯಾರು ಇಷ್ಟಪಡ್ತಿಲ್ಲ. ಲವ್ ಅಂತೆ ಲವ್ ನೋಡಿ, ಇದೇ ನಿನ್ನ ಟ್ರೂ ಲವ್. ಒಂದು ವಾರ ಟೈಮ್ ಕೊಟ್ಟಿದ್ದಲ್ಲ, ಆ ಒಂದು ವಾರ ಟೈಮಲ್ಲಿ ಅವ್ನು ಹೇಗೆ, ಅವ್ನ ಬಿಹೇವಿಯರ್ ಹೇಗೆ ಎಲ್ಲ ತಿಳ್ಕೊಂಬಂದಿದ್ದೀನಿ ನಾನು. ಅದನ್ನ ಪ್ರೂವ್ ಮಾಡೋಕ್ಕೋಸ್ಕರ ಇವಾಗ ನಾನು ಕ್ವಶನ್ಸ್ ಎಲ್ಲ ಕೇಳಿದ್ದು ನಾನು. ಸಾರಿ ಪಾಪ. ಹಾಗಾದ್ರೆ ನನ್ನ ಮಾವನ ಮದುವೆ ಆಗ್ಬೇಕಾ ಪಾಪ? ಹಾಂ, ಮಾವನ ಮದುವೆ ಆಗಿ ನಿನ್ನ ಜೀವನ ಪೂರ್ತಿ ಚೆನ್ನಾಗಿರು. ಅವನಿಗೆ ಹುಡುಗ
ಮದುವೆ ಮಾಡಿಸೋ ಜವಾಬ್ದಾರಿ ನಂದು. ಸಾರಿ ಪಾಪ, ಸಾರಿ ಮಾವ.